ಪ್ರೈಸ್ ದ ಲಾರ್ಡ್. ಈ ದಿನದ ದೇವರ ಶುಭ ವಾಗ್ದಾನ ಯೆಹೆಜ್ಕೇಲ 36:26. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ. ಪ್ರೀತಿಯ ದೈವ ಜನರೇ, ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಹೃದಯದಿಂದ ಎಷ್ಟೋ ಕಾರ್ಯಗಳು ಹೊರಬರುತ್ತವೆ. ಅವುಗಳನ್ನು ಸರಿ ಮಾಡಲು ಹೃದಯ ನಿರ್ಮಾಣಕನಾದ ಸರ್ವ ಸೃಷ್ಟಿಕರ್ತನಾದ ಕರ್ತನಿಗೆ ಮಾತ್ರವೇ ಸಾಧ್ಯ. ಎಲ್ಲವನ್ನೂ ಅರಿತಿದ್ದಾರೆ. ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟರೆ ಕಲ್ಲಾದ ಹೃದಯವನ್ನು, ಕಠಿಣವಾದ ಹೃದಯವನ್ನು ತೆಗೆದು ನಲುಗಿದ ಮೃದುವಾದ ಹೃದಯವನ್ನು ಉಂಟು ಮಾಡುವರು. ಕಠಿಣವಾದ ಹೃದಯಕ್ಕೆ ದೇವರು ಸ್ಪಂದಿಸುವುದಿಲ್ಲ, ಹೃದಯ ಕಾಠಿಣ್ಯವನ್ನು ಅಂಗೀಕರಿಸುವುದಿಲ್ಲ. ಅಲ್ಲಿ ದೇವರ ಕಾರ್ಯಗಳು ಕೂಡ ನಡೆಯಲು ಕಷ್ಟವೆನಿಸುತ್ತದೆ. ಮೃದುವಾದ ಮೆತ್ತನೆಯ ಹೃದಯದಿಂದ ಕಣ್ಣೀರು ಸುರಿಸಿ ಜಜ್ಜಲ್ಪಟ್ಟ ಮನಸ್ಸಿನಿಂದ ಕ್ರಿಸ್ತನಲ್ಲಿ ಪ್ರಾರ್ಥಿಸುವುದಾದರೆ ಕಣ್ಣೀರು ಒರೆಸುವಾತನು ಯೇಸು ಕ್ರಿಸ್ತನು ಒಬ್ಬರೇ. ನಿನ್ನ ಹೃದಯವು ಸರಿಯಿಲ್ಲದಿದ್ದರೆ ಜೀವನವೇ ಹಾಳಾಗುತ್ತದೆ. ಪ್ರಿಯರೇ, ಹೃದಯ ಪರಿಶೋಧಕನಾದ ದೇವರಿಗೆ ಮರೆಯಾದದ್ದು ಯಾವುದೂ ಕೂಡ ಇಲ್ಲ. ಮನುಷ್ಯರಾದರೋ ನಿನ್ನ ಮುಖವನ್ನು, ಹೊರಗಿನ ವೇಷವನ್ನು ನೋಡಬಹುದು, ಆದರೆ ದೇವರು ನಿನ್ನ ಹೃದಯವನ್ನು ನೋಡುವರು. ಆದ್ದರಿಂದ ಯಾವುದನ್ನು ಬಚ್ಚಿಡದೆ ಮುಚ್ಚಿಡದೆ ತೆರೆದ ಮನಸ್ಸಿನಿಂದ ಮೃದುವಾದ ಹೃದಯವನ್ನು ದಯಪಾಲಿಸುವಂತೆ ಪ್ರಾರ್ಥಿಸು. ಖಂಡಿತವಾಗಿ ಹೊಸ ಹೃದಯವನ್ನು ದಯಪಾಲಿಸಿ ನೂತನ ಯೆರೂಸಲೇಮ್ ಚಿಯೋನ್ ಪಟ್ಟಣಕ್ಕಾಗಿ ನಮ್ಮೆಲ್ಲರನ್ನು ಕರ್ತನು ಸಿದ್ಧಪಡಿಸಲಿ. ಆಮೇನ್, ಆಮೇನ್.